ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಶ್ರವನಾಥ್ ಸಿಂಗ್ ಯೂಟ್ಯೂಬ್ ಚಾನೆಲ್ ಮತ್ತೊಂದು ಹೊಸ ವ್ಲಾಗಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ತುಂಬಾನೇ ವಿಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಆದರೆ ಟೈಮೇ ಸಿಗ್ತಾ ಇಲ್ಲ. ಇವತ್ತು ಒಂದು ಪುಟಾಣಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ, ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾವು ತುಂಬ ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಲ್ಲಮ್ಮನ ದೇವಸ್ಥಾನಕ್ಕೆ, ಪಟ್ಟಣದ ಯಲ್ಲಮ್ಮ ಅಂತ ಕೂಡ ಕರೀತಾರೆ. ಇದು ಇರೋದು ನಮ್ಮ ಹಂಪಿಯಲ್ಲಿ. ಈ ದೇವಸ್ಥಾನ ತುಂಬಾ ಪುರಾತನ ಕಾಲದ್ದು ಅಂತ ಹೇಳ್ತಾರೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಾಗಿಂದನೂ ಈ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಇವಾಗ ನೀವು ನೋಡ್ತಿರೋದು ಯಲ್ಲಮ್ಮನ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ತಾಯಿ ದರ್ಶನ ಕೂಡ ಮಾಡಿಸ್ತೀನಿ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ದೇವಸ್ಥಾನ ತುಂಬಾ ಹಳೆಯ ಮಂಟಪದಲ್ಲಿದೆ. ಕೆಳಗೆ ಇಳ್ಕೊಂಡು ಹೋಗಬೇಕು. ಇನ್ನೂ ಸ್ಟೆಪ್ಸ್ ಇತ್ತಂತೆ. ತುಂಬ ಕೆಳಗಡೆ ಇಳ್ಕೊಂಡು ಹೋಗಿ ತಲೆ ಮೇಲ್ಗಡೆ ಎತ್ತಿ ದೇವಿ ದರ್ಶನ ಮಾಡಬೇಕಾಗಿತ್ತಂತೆ. ಸೊ ಜನರೆಲ್ಲ ತುಂಬ ಹೆದರ್ತಿದ್ದಾರೆ ಒಳಗೆ ಬರಲಿಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಯಾವುದೇ ಟೂರಿಸ್ಟ್ ಬಂದರೂ ಕೂಡ ದರ್ಶನ ಮಾಡ್ಲಿಕ್ಕೆ ಹೆದರ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಮೊದಲನೇ ಸರಿ ದೇವಿ ದರ್ಶನ ಮಾಡಿದಾಗ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಒಂಥರ ಉಗ್ರ ರೂಪವಾಗಿ ಕಾಣಿಸ್ತಾ ಇತ್ತು. ಬಟ್ ಇವತ್ತು ದರ್ಶನ ಮಾಡಿದಾಗ ತುಂಬಾ ಶಾಂತ ರೂಪದಲ್ಲಿ ಇರೋ ತರ ಅನಿಸ್ತು. ಕೆಲವೊಬ್ಬರಿಗೆ ಕೆಲವೊಂದು ಸರ್ತಿ ಕೆಲವೊಂದು ರೀತಿಯಲ್ಲಿ ದರ್ಶನ ಕೊಡ್ತಾರೆ ಆ ತಾಯಿ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯನೋ ನನಗೆ ಗೊತ್ತಿಲ್ಲ. ಆದ್ರೆ ನಾವು ಇವತ್ತಿಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳ್ತೀನಿ. ಪಟ್ಟಣದ ಯಲ್ಲಮ್ಮ ದೇವಸ್ಥಾನದಲ್ಲಿ ಬಲಿ ಕೊಡ್ಬೇಕಾಗತ್ತೆ, ಬೇಟೆ ಮಾಡ್ಬೇಕಾಗತ್ತೆ. ಏನೇ ಹರಕೆ ಇದ್ರೂ ಅದೇ ಮಾಡಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಹಂಪಿ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲೂ ಕೂಡ ನಿಮ್ಗೆ ನಾನ್ ವೆಜ್ ಸಿಗೋದಿಲ್ಲ. ಅಂದ್ರೆ ಐತಿಹಾಸಿಕ ತಾಣ ಆಗಿರೋದ್ರಿಂದ ಗವರ್ಮೆಂಟ್ ಆಫೀಸರ್ಸ್ ಎಲ್ಲ ಇದು ಬ್ಯಾನ್ ಮಾಡಬೇಕು ಇಲ್ಲಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಅಂತ ತುಂಬಾನೇ ಟ್ರೈ ಮಾಡಿದ್ರು ಅಂತ ಹೇಳ್ತಾರೆ. ಒಂದು ಗವರ್ಮೆಂಟ್ ಆಫೀಸರ್ ಏನೋ ಬ್ಯಾನರ್ ಎಲ್ಲ ರೆಡಿ ಮಾಡಿಸಿ ಎಲ್ಲ ಅಟ್ಯಾಚ್ ಮಾಡಿ ನೆಕ್ಸ್ಟ್ ಡೇ ಇಂದಾನೆ ಇಲ್ಲಿ ನಾನ್ ವೆಜ್ ಎಲ್ಲ ಮಾಡಿಸೋದು ಸ್ಟಾಪ್ ಮಾಡಿಸ್ಬೇಕು ಅಂತ ಅನೌನ್ಸ್ ಮಾಡಿದ್ರಂತೆ. ಅದೇ ದಿನ ರಾತ್ರಿ ಆ ತಾಯಿ ಕನಸಿನಲ್ಲಿ ಬಂದು ತ್ರಿಶೂಲನ್ನ ಕುತ್ತಿಗೆಗಿಟ್ಟು ಹೇಗ್ ಮಾಡಿಸ್ತೀಯ ನೀನು ಮಾಡಿಸು ಅಂತ ಹೇಳಿದಾಗ ಆಫೀಸರ್ ತಕ್ಷಣನೇ ಎದ್ದು ನೋಡ್ಕೊಂಡ್ರೆ ಕತ್ತಲ್ಲಿ ತ್ರಿಶೂಲದ ಮಾರ್ಕ್ ಇತ್ತಂತೆ. ಸೊ ಇಮ್ಮಿಡಿಯೇಟ್ಲಿ ಅವರು ಪಟ್ಟಣದ ಯಲ್ಲಮ್ಮಗೆ ಬಂದು ಅವರು ಕೂಡ ಬಲಿ ಕೊಟ್ಟು ಶರಣಾದ್ರು ಅಂತ ಹೇಳ್ತಾರೆ. ಎಷ್ಟೇ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಬೇಟೆ ಮಾಡೋದು ಸ್ಟಾಪ್ ಆಗಿಲ್ಲ ಅಂತ ಹೇಳ್ತಾರೆ. ಪ್ರತಿದಿನ ಇಲ್ಲಿ ಈ ತರ ಯಾರಾದ್ರೂ ಭಕ್ತಾದಿಗಳು ಬಂದು ಮಾಡೇ ಮಾಡ್ತಾರೆ. ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತಾದಿಗಳು ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತೆ ಇಲ್ಲಿಂದ ಬಂದಿರೋ ಟೂರಿಸ್ಟ್ಗಳೆಲ್ಲ ಹರಕೆ ಹೊತ್ಕೊಂಡು ನೆರವೇರಿಸ್ತಿದ್ದಾರೆ. ಇವತ್ತು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಅಕ್ಕಂದು ಇಲ್ಲಿ ಹರಕೆ ಇತ್ತು. ಸೊ ಅದನ್ನ ಈಡೇರಿಸಬೇಕು ಅಂತ ಬಂದಿದ್ದೀವಿ. ಸೊ ಏನೇ ಹರಕೆ ಇದ್ರೂ ಕೂಡ ಇಲ್ಲಿ ಈ ಥರ ಬೇಟೆ ಮಾಡಬೇಕಾಗತ್ತೆ. ಮಾಡಿಕೊಂಡು ಅಲ್ಲೇ ಊಟ ಮಾಡಿಬಿಟ್ಟು ಮನೆಗೆ ಹೋಗಿ. ಸೊ ಇವರು ಕೂಡ ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದರು. ಸೊ ಮನೆಯಿಂದನೇ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಂದಿದ್ವಿ ಅಡುಗೆ ಮಾಡಲಿಕ್ಕೆ. ಸೊ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಏನು ನನ್ನ ಲೈಫಲ್ಲಿ ಇದಂತೂ ಫಸ್ಟ್ ಎಕ್ಸ್ಪೀರಿಯನ್ಸು, ಈ ಥರ ಹೊರಗೆ ಬಂದು ಕುಕ್ಕಿಂಗ್ ಮಾಡಿಕೊಂಡು ನಾನ್ ವೆಜ್ ತಿನ್ನೋದು. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಟೇಸ್ಟ್ ಕೂಡ ಅಷ್ಟೇ, ತಿಂದಾಗ ತುಂಬ ಸ್ಪೆಷಲ್ ಆಗಿತ್ತು. ನಾವು ಮನೆಯವ್ರು ಮಾತ್ರನೇ ಹೋಗಿದ್ವಿ. ಸೊ ಹಾಗಾಗಿ ಸ್ಪೆಷಲ್ ಐಟಮ್ಸ್ ಏನೂ ಮಾಡಿರಲಿಲ್ಲ. ಮಸಾಲ ರೈಸ್ನ ಮಾಡ್ಕೊಂಡಿದ್ವಿ, ಜೊತೆಗೆ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ವಿ ಅಷ್ಟೇ. ಬಿಸಿ ರೊಟ್ಟಿನ ಆರ್ಡರ್ ಕೊಟ್ಟಿದ್ವಿ. ಸೊ ಅಷ್ಟೇ ನಾವು ತಿನ್ಕೊಂಡ್ವಿ. ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ. ಹೊರಗಡೆ ಏನೋ ಮಾಡ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ತುಂಬ ಮಳೆ ಬಂತು. ಸೊ ಹಾಗೆ ಕವರ್ ಮಾಡಿಕೊಂಡು ಕುಕ್ಕಿಂಗ್ನ ಕಂಟಿನ್ಯೂ ಮಾಡಿದ್ವಿ, ಸ್ಟಾಪ್ ಮಾಡಲಿಲ್ಲ. ಸೊ ಕುಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಹೋಗಿ ಆ ದೇವಿಗೆ ನೈವೇದ್ಯ ಮಾಡಿ ಬಂದ್ವಿ. ಮಾಡಿಕೊಂಡು ದೇವಸ್ಥಾನದಿಂದ ಒಂದು 5 ಜನ ಊಟಕ್ಕೆ ಬಂದಿದ್ದರು. ಸೊ ನಾವು ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಈ ಒಂದು ಚಿಕ್ಕ ಕಾರ್ಯಕ್ರಮನ ಮುಗಿಸ್ಕೊಂಡ್ವಿ. ಏನೋ ಅದೆಲ್ಲ ಆದಮೇಲೆ ತುಂಬ ಮನಸ್ಸಿಗೆ ಸಮಾಧಾನ ಅನಿಸ್ತು. ನೀವು ಕೂಡ ಈ ಥರ ಯಾವಾಗಾದರೂ ಏನಾದರೂ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಯಾವಾಗಾದರೂ ನೀವು ಹಂಪೆ ಕಡೆ ಬಂದರೆ ಆ ದೇವಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನೀವು ಯಾವಾಗಾದರೂ ಬಂದಿದ್ರಾ ಇಲ್ಲಿ ಅಂತ ಹೇಳಿ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಮತ್ತಷ್ಟು ಇದೇ ಥರ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಎನರ್ಜಿ ಬರುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.